ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಎರಡು ದೇವರುಗಳು ಸದಾ ತಿರುಗುತ್ತಿದ್ದಾರೆ. ವೃಶ್ಚಿಕ ರಾಶಿಯವರ ಜೀವನ ಈಗ ಬದಲಾವಣೆಯ ಸಮಯ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು 7ರಿಂದ 15ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಖಂಡಿತವಾಗಿ ಇದೊಂದು ನಡೆಯುತ್ತದೆ. ಈ ಸತ್ಯವನ್ನು ಕೇಳಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಶಾಕ್ ಆಗ್ತೀರಾ. ಏಕೆಂದರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಎರಡು ಸರ್ಪ ದೇವತೆಗಳ ಆಗಮನ ಇವರ ಜೀವನಕ್ಕೆ ಒಂದು ದೊಡ್ಡ ತಿರುವನ್ನು ತಂದುಕೊಡುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಆತ್ಮೀಯ ಶಕ್ತಿಯ ವಲಯದಲ್ಲಿ ಎರಡು ಸರ್ಪ ದೇವತೆಗಳ ಅನುಗ್ರಹ ಇದೆ. ಖಂಡಿತವಾಗಿ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಕನಸಿನ ಮೂಲಕ ಸರ್ಪಗಳು ಕಾಣಿಸಿಕೊಳ್ಳೋದು ಒಂದು ಸಾಮಾನ್ಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಹಳೆಯ ಶಾಸ್ತ್ರಗಳು ಮತ್ತು ನಂಬಿಕೆಗಳ ಪ್ರಕಾರ ಸರ್ಪ ದೇವತೆಗಳು ಎಂದರೆ ನಾಗದೇವತೆಗಳು. ಇವರ ರಕ್ಷಣೆಯ ಸಂಕೇತ, ಜ್ಞಾನ ಹಾಗೂ ಗುಪ್ತ ಶಕ್ತಿಗಳ ಪ್ರತಿನಿಧಿಗಳು. ನಿಮ್ಮ ಕನಸಿನಲ್ಲಿ ಎರಡು ಸರ್ಪಗಳು ಕಾಣಿಸುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಮಯ ಬಂದಿದೆ ಎಂಬುದರ ಸೂಚನೆಯಾಗಿರುತ್ತದೆ. ಇಂತಹ ಕನಸುಗಳು ಸಾಮಾನ್ಯವಾಗಿ ದೈವಿಕ ಶಕ್ತಿ ನಿಮ್ಮನ್ನು ಕಾಪಾಡುತ್ತಿದೆ, ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ. ವೃಶ್ಚಿಕ ರಾಶಿಯವರು ಸ್ವಭಾವತಃ ಆಳವಾದ ಚಿಂತನೆ, ರಹಸ್ಯಮಯ ಮನಸ್ಸು ಮತ್ತು ಆಧ್ಯಾತ್ಮಿಕತೆಗೆ ಹತ್ತಿರವಾದವರು. ಆದ್ದರಿಂದ ಸರ್ಪದೇವತೆಗಳ ಅನುಗ್ರಹ ಇವರ ಜೀವನದಲ್ಲಿ ಕಂಡುಬರೋದು ಅಪರೂಪದ ವಿಷಯವಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಹಲವಾರು ಬಾರಿ ನೀವು ಮರಣದ ಬಾಯಿಯಿಂದ ಅಕಸ್ಮಾತಾಗಿ ತಪ್ಪಿಸಿಕೊಂಡಿರಬಹುದು. ದೊಡ್ಡ ದೊಡ್ಡ ಅಪಘಾತಗಳು, ಆರೋಗ್ಯ ಸಮಸ್ಯೆಗಳು, ಇನ್ನೇನು ಎಲ್ಲವೂ ಮುಗಿದು ಹೋಯಿತು ಎನ್ನುವಂತಹ ಸಂದರ್ಭದಲ್ಲಿ ನೀವು ಯಾವುದೋ ಒಂದು ಶಕ್ತಿಯುತವಾದ ದೇವರ ಅನುಗ್ರಹದಿಂದ ಬಚಾವಾಗಿ ಬಂದಿದ್ದೀರಾ. ಇದೆಲ್ಲವೂ ಕೂಡ ಆಕಸ್ಮಿಕವಲ್ಲ, ಸಾಮಾನ್ಯವೂ ಅಲ್ಲ. ಖಂಡಿತವಾಗಿ ಸರ್ಪದೇವತೆಗಳ ಅನುಗ್ರಹ ನಿಮ್ಮ ಜೀವನದಲ್ಲಿ ಕಂಡುಬರುತ್ತದೆ. ಅಪರೂಪದ ವಿಷಯವಲ್ಲ ಎಂದು ಕೆಲವರು ಹೇಳುತ್ತಾರೆ. ರಾತ್ರಿ ಕನಸಿನಲ್ಲಿ ಸರ್ಪಗಳು ಶಾಂತವಾಗಿ ಕಾಣಿಸಿಕೊಳ್ಳೋದಾದರೆ ಅದು ಭಯದ ಸಂಕೇತ ಬದಲಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಒಳ್ಳೆಯ ಘಟನೆಗಳ ಸಂಕೇತವಾಗಿರುತ್ತದೆ. ಈ ಸಮಯ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆ, ವಿಶೇಷವಾದ ಶಕ್ತಿಯ ಒಂದು ವಲಯವನ್ನು ನಿರ್ಮಿಸುತ್ತದೆ. ವೃಶ್ಚಿಕ ರಾಶಿಯವರ ಮನೆಗೆ ಪ್ರತಿದಿನ ಎರಡು ದಿವ್ಯ ಶಕ್ತಿಗಳು ಆಗಮಿಸುತ್ತಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಅವರ ಅಸ್ತಿತ್ವ ಮಾತ್ರದಿಂದಲೇ ನಿಮ್ಮ ಭಾಗ್ಯ ಕ್ಷಣದಲ್ಲೇ ತಿರುದುಕನ್ನು ಪಡೆದುಕೊಳ್ಳುತ್ತದೆ. ಅವರು ಕೃಪೆ ತೋರಿದರೆ ನಿಮ್ಮ ಜೀವನ ಅಧಿಕಾರ, ಗೌರವ ಮತ್ತು ವೈಭವದಿಂದ ತುಂಬಿರುತ್ತದೆ. ಆದರೆ ಅವರ ಅಸಮಾಧಾನ ಜೀವನದಲ್ಲಿ ಭಾರಿ ಕುಸಿತವನ್ನು ಕೂಡ ತರಬಲ್ಲದು. ಈ ಸತ್ಯವನ್ನು ಕೇಳಿದರೆ ನಿಜಕ್ಕೂ ಕೂಡ ನಿಮ್ಮ ಮನಸ್ಸು ತಲ್ಲಣಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಎರಡು ದಿವ್ಯ ಶಕ್ತಿಗಳು ಯಾರು, ಯಾವ ಸಮಯದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಮತ್ತು ಅವರಿಂದ ನಿಮಗೇನಾಗುತ್ತದೆ, ನಿಮ್ಮಿಂದ ಅವರಿಗೆ ಯಾವ ವಸ್ತುಗಳು ಬೇಕು, ಇದೆಲ್ಲವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ವಾಸ್ತವವಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಶಕ್ತಿಗಳ ಪಾತ್ರ ಅತಿ ಆಳವಾದದ್ದು. ನೀವು ಎದುರಿಸಿರುವಂತಹ ಅನೇಕ ಅಪಾಯಗಳು, ಅನಿರೀಕ್ಷಿತ ಸಂಕಷ್ಟಗಳು, ಭಯಾನಕ ಸಂದರ್ಭಗಳಿಂದ ನೀವು ಪಾರಾದರೆ ಅದರ ಹಿಂದೆ ಕಾಣದ ರಕ್ಷಣಾ ಶಕ್ತಿ ಕೆಲಸ ಮಾಡುತ್ತಿದೆ. ನೀವು ಅದನ್ನು ಅದೃಷ್ಟವೆಂದುಕೊಂಡಿರಬಹುದು, ಆದರೆ ವೃಶ್ಚಿಕ ರಾಶಿಯವರ ಮೇಲೆ ದೈವಿಕವಾದ ರಕ್ಷಣೆ ಸದಾ ಸಕ್ರಿಯವಾಗಿರುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಶಕ್ತಿ, ಬುದ್ಧಿ ಮತ್ತು ನಿರ್ಧಾರದ ಸಾಮರ್ಥ್ಯವನ್ನು ನೋಡಿ ಅಸೂಯೆ ಪಡುವಂತವರು ನಿಮ್ಮ ಸುತ್ತ ಸಾಕಷ್ಟು ಜನರಿದ್ದಾರೆ. ನಿಮ್ಮ ಏರಿಕೆ, ನಿಮ್ಮ ಆತ್ಮವಿಶ್ವಾಸ ಅವರಿಗೆ ಸಹಿಸಲಾಗದ ನೋವಿನಂತೆ ಕಾಣುತ್ತದೆ. ಆ ಅಸೂಯೆಯಿಂದಲೇ ಕೆಲವರು ನಿಮ್ಮ ವಿರುದ್ಧ ತಂತ್ರ ಮಂತ್ರ, ನಕಾರಾತ್ಮಕ ಶಕ್ತಿಗಳು ಹಾಗೂ ಗುಪ್ತ ಪ್ರಯೋಗವನ್ನು ಮಾಡಿರುವಂತಹ ಸಾಧ್ಯತೆ ಇದೆ. ಕೆಲ ಸಂದರ್ಭದಲ್ಲಿ ನಿಮ್ಮ ಮಾನಸಿಕ ಶಾಂತಿಗೂ ಕೂಡ ಅಪಾಯ ಉಂಟಾದಂತಹ ಅನುಭವ ನಿಮಗಾಗಿರಬಹುದು. ಆದರೆ ಯಾರ ಮೇಲೆ ಈ ಎರಡು ದಿವ್ಯ ಶಕ್ತಿಗಳ ಆಶೀರ್ವಾದ ಇರುತ್ತದೋ ಅವರಿಗೆ ಗಂಭೀರ ಹಾನಿ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಮುಂದೆ ಬರುತ್ತಿರುವಂತಹ ಈ 4-5 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಸಮಯವಾಗಿದೆ. ನೀವು ಊಹಿಸದಿರುವಂತಹ ದೊಡ್ಡ ಬದಲಾವಣೆ ಸಂಭವಿಸುವಂತಹ ಸಾಧ್ಯತೆ ಇದೆ. ಮಾರ್ಚ್ ತಿಂಗಳು ನಿಮಗೆ ಜೀವನದಲ್ಲಿ ದೊಡ್ಡ ಬದಲಾವಣೆ, ಅದೃಷ್ಟದ ವಿಶೇಷವಾದ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಹಣ, ಅವಕಾಶ, ಅಧಿಕಾರ ಮತ್ತು ಸಂತೋಷ ನಿಮ್ಮ ಕಣೆಗೆ ಹರಿದು ಬರುವಂತಹ ಸೂಚನೆಗಳು ಸ್ಪಷ್ಟವಾಗಿದೆ. ಆದರೆ ಎಚ್ಚರ ಅಗತ್ಯ. ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಮತ್ತೆ ಚಟುವಟಿಕೆ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರವನ್ನು ಶಾಂತ ಮನಸ್ಸಿನಿಂದ ಮತ್ತು ವಿವೇಕದಿಂದ ತೆಗೆದುಕೊಳ್ಳೋದು ಅತ್ಯಂತ ಮುಖ್ಯವಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದುತ್ತೀರಾ. ಇನ್ನೊಂದು ಮಹತ್ವದ ಅರ್ಥವೆಂದರೆ ಸರ್ಪದೇವತೆಗಳು ನಿಮ್ಮ ಜೀವನದಲ್ಲಿ ಆರ್ಥಿಕ ಪ್ರಗತಿಯನ್ನು ತರಲು ಸಹಾಯ ಮಾಡಬಹುದು. ವೃಶ್ಚಿಕ ರಾಶಿಯವರಿಗೆ ಕೆಲ ವರ್ಷಗಳಿಂದ ಎದುರಾಗಿರುವಂತಹ ಅಡಚಣೆಗಳು, ಸಾಲದ ಸಮಸ್ಯೆಗಳು ಅಥವಾ ಕೆಲಸದಲ್ಲಿ ಬಂದಿರುವಂತಹ ಅಡೆತಡೆಗಳು ನಿಧಾನವಾಗಿ ನಿವಾರಣೆಯಾಗುವಂತಹ ಸಾಧ್ಯತೆ ಇದೆ. ಕನಸಿನಲ್ಲಿ ಎರಡು ಸರ್ಪಗಳು ಒಟ್ಟಿಗೆ ಕಾಣಿಸಿದರೆ ಅದು ಸಹಾಯ, ರಕ್ಷಣೆ, ಭಾಗ್ಯ ಎರಡೂ ಕಡೆಯಿಂದ ಬರುತ್ತದೆ ಎಂಬ ಸೂಚನೆ
ಸೂಚನೆಯಾಗಿರಬಹುದು. ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ತಂದುಕೊಡುತ್ತದೆ. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಎಂದು ದೈವಿಕವಾಗಿ ಜ್ಯೋತಿಷ ಪ್ರಕಾರ ತಿಳಿಸಲಾಗಿದೆ. ಕೆಲವರು ಹೇಳುವಂತೆ ಇಂತಹ ಸಮಯದಲ್ಲಿ ನಾಗದೇವತೆಗಳಿಗೆ ಸಂಬಂಧಪಟ್ಟಂತೆ ಪೂಜೆ ಮಾಡೋದು ಒಳ್ಳೆಯದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ 2 ಸರ್ಪ ದೇವತೆಗಳು ಕನಸಿನಲ್ಲಿ ಕಾಣಿಸಿಕೊಳ್ಳೋದು ಒಂದು ಶುಭ ಮತ್ತು ರಕ್ಷಣೆಯ ಸೂಚನೆ. ಖಂಡಿತವಾಗಿ ಆರ್ಥಿಕ ಸುಧಾರಣೆ, ಜೀವನದಲ್ಲಿ ಹೊಸ ಅವಕಾಶಗಳು, ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಬರಬಹುದು. ಆದರೆ ಯಾವುದೇ ಕನಸು ಅಥವಾ ಸೂಚನೆಯನ್ನ ಭಯ ಪಡುವ ಅಗತ್ಯವಿಲ್ಲ. ಅದನ್ನು ಒಂದು ಧೈರ್ಯ ನೀಡುವ ಸಂಕೇತವಾಗಿ ತೆಗೆದುಕೊಂಡರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದರೆ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಒಟ್ಟಾರೆಯಾಗಿ ಸಮಯದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ವಿಶೇಷವಾದ ಒಂದು ಸೂಚನೆಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಜೀವನದ ಅತಿ ದೊಡ್ಡ ಶತ್ರು ಹೊರಗಿನವರು ಯಾರೂ ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲೇ ಇರುವಂತಹ ವ್ಯಕ್ತಿಗಳಾಗಿರಬಹುದು. ಸದಾ ನಿಮ್ಮನ್ನು ಬೆಂಬಲಿಸುವಂತೆ ಮಾತನಾಡುವ ನಿಮ್ಮ ಹಿತಚಿಂತಕರಂತೆ ಕಾಣಿಸುವಂತಹ ವ್ಯಕ್ತಿ ಒಳಗೊಳಗೆ ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳಬಹುದು. ಕಳೆದ ಕೆಲವು ವರ್ಷಗಳಿಂದ ಅವರು ನಿಮ್ಮ ವಿರುದ್ಧ ತಂತ್ರಗಳನ್ನು ರೂಪಿಸ್ತಾ ಇರಬಹುದು. ಆದರೆ ಈಗ ಸಮಯ ಮುಗಿಯುತ್ತಾ ಬಂದಿದೆ, ಏಕೆಂದರೆ ಆ ದಿವ್ಯ ಶಕ್ತಿಗಳ ದೃಷ್ಟಿ ಈಗ ನಿಮ್ಮ ಮೇಲೆ ಬಿದ್ದಿದೆ. ಸತ್ಯ ಬಹಿರಂಗವಾಗುವಂತಹ ಕಾಲ ಸಮೀಪಿಸುತ್ತಿದೆ. ವೃಶ್ಚಿಕ ರಾಶಿಯವರೇ, ಈಗ ಒಂದು ಮಹಾರಹಸ್ಯ ಬಹಿರಂಗಪಡಿಸುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಖಂಡಿತವಾಗಿ ನಾಗದೇವತೆಗಳು. ಈ ನಾಗದೇವತೆಗಳ ಕೃಪೆಗಳು ನಿಮ್ಮ ಜೀವನದಲ್ಲಿ ರಕ್ಷಣಾ ಕವಚದಂತೆ ಸುತ್ತುವರೆದು ರಕ್ಷಣೆ ನೀಡುತ್ತಿದ್ದಾರೆ. ನಿಮ್ಮತ್ತ ಬರುತ್ತಿರುವ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ, ದುಷ್ಟ ಶಕ್ತಿಯನ್ನು ಅವರು ನಿಮ್ಮ ಬಳಿ ತಲುಪುವ ಮುನ್ನವೇ ನಾಶಪಡಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳು ಮತ್ತು ಅಪ್ರತ್ಯಕ್ಷವಾದ ಶುಭ ಫಲವನ್ನು ನೀಡಲು ಅವರು ಸಿದ್ಧರಾಗಿದ್ದಾರೆ. ಖಂಡಿತವಾಗಿ ಈ ಸಮಯದಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆಯನ್ನು ಕೂಡ ನೀವು ಅನುಸರಿಸಬೇಕು. ವೃಶ್ಚಿಕ ರಾಶಿಯವರೇ, ನೀವು 2 ವಿಷಯಗಳಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕು. ಮೊದಲನೆಯದು, ಯಾವುದೇ ಸಂದರ್ಭದಲ್ಲೂ ಕೂಡ ಯಾರಿಗೆ ಕೂಡ ಹಾನಿಯನ್ನ ಮಾಡಬಾರ್ದು. ಈ ಸಮಯ ನೀವು ಮಾಡುವಂತಹ ತೊಂದರೆಗಳು ನಿಮ್ಮ ಮೇಲೆ ಕಠಿಣವಾದ ಒಂದು ತೊಂದರೆಗಳನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಸಮಯ ನಿಮ್ಮ ಜೀವನ ಬದಲಾಗುವಂತಹ ಮುನ್ನ ನಿಮಗೆ ದೇವರ ಸಂಪೂರ್ಣವಾದ ಅನುಗ್ರಹ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ತೊಂದರೆಯನ್ನು ದೂರ ಮಾಡುತ್ತೆ. ನಿಮ್ಮ ಜೀವನದ ಪೂರ್ತಿ ವಿಶೇಷವಾದ ಶಕ್ತಿ, ಸಾಮರ್ಥ್ಯದ ವಲಯವನ್ನು ಸೃಷ್ಟಿ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಖಂಡಿತವಾಗಿ ನಾಗದೇವತೆಗಳು ಕೋಪಿಸಿಕೊಂಡರೆ ನಿಮ್ಮ ಹತ್ತಿರ ಇರುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ, ಪ್ರತಿಯೊಂದು ಗೌರವವನ್ನು ಕೂಡ ಕಿತ್ತುಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯವನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಖಂಡಿತವಾಗಿ ದೇವತೆಗಳು ರಾತ್ರಿ ಸಮಯ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಅವರಿಗೆ ನಿಮ್ಮಿಂದ ಒಂದು ಅಮೂಲ್ಯವಾದ ವಸ್ತುವನ್ನು ಕೇಳುತ್ತಿದ್ದಾರೆ. ನೀವು ಆ ದೇವತೆಗಳಿಗೆ ಒಂದು ವಸ್ತುವನ್ನು ನೀಡಿದರೆ ಅವರು ನಿಮ್ಮ ಸಂಪೂರ್ಣವಾದ ಕುಟುಂಬವನ್ನು ಅದ್ಭುತವಾಗಿ ವಿಶೇಷವಾದ ಶಕ್ತಿಯ ಮೂಲಕ ಸಂಪತ್ತು, ಸಮೃದ್ಧಿಯನ್ನು ಹೆಚ್ಚಿಸುತ್ತಾರೆ. ಅದೇ ರೀತಿ ನೀವು ಆ ಒಂದು ವಸ್ತುವನ್ನು ನೀಡಲು ಬಯಸದೇ ಹೋದರೆ ಖಂಡಿತವಾಗಿ ನಿಮ್ಮ ಕುಟುಂಬವನ್ನು ನಾಶ ಮಾಡ್ತಾರೆ. ನಿಮ್ಮ ಜೀವನ ನರಕವಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಗಾಢ ನಿದ್ರೆಯಲ್ಲಿರುವಾಗ ಪ್ರತಿದಿನ ಮಧ್ಯರಾತ್ರಿ ಈ ದೇವತೆ ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ಅಕಸ್ಮಾತ್ ಆದ ಬಂದ ವಿಷಯ ನೀವು ಎಲ್ಲವನ್ನ ತಿಳಿದುಕೊಂಡ ನಂತರ ಆಶ್ಚರ್ಯಚಕಿತರಾಗೋದ್ರ ಜೊತೆಗೆ ನಿಮ್ಮ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತದೆ. ನಿಮಗೆ ಕೆಲವು ಸೂಚನೆಗಳನ್ನು ನೀಡಲು ಬಯಸುತ್ತಿದ್ದಾರೆ, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಸ್ವಲ್ಪ ತಡೆಯಿರಿ, ಉಸಿರು ಬಿಗಿ ಹಿಡಿದು ಕೇಳಿ. ನಾನು ಇಂದು ಹೇಳುತ್ತಿರುವಂತಹ ವಿಷಯ ನಿಮ್ಮ ಆತ್ಮವನ್ನೇ ನಡಗಿಸುತ್ತದೆ. ಕಳೆದ ಹಲವಾರು ವರ್ಷಗಳಲ್ಲಿ ನೀವು ಎಷ್ಟೋ ಬಾರಿ ಸಾವಿನ ಬಾಯಿಂದ ಪಾರಾಗಿದ್ದೀರಾ. ಎಷ್ಟೋ ಬಾರಿ ಒಂದು ಕ್ಷಣ ತಡವಾದರೆ ಎಲ್ಲವೂ ಮುಗಿದು ಹೋಗುತ್ತಿತ್ತು. ಕೆಲವೊಮ್ಮೆ ರಸ್ತೆ ಅಪಘಾತದಲ್ಲಿ, ಕೆಲವೊಮ್ಮೆ ಅಕಸ್ಮಾತ್ ಆಗಿ ಬಂದಂತಹ ಕಾಯಿಲೆಗಳಲ್ಲಿ, ಕೆಲವೊಮ್ಮೆ ಯಾವುದೋ ಕುತಂತ್ರದಲ್ಲಿ ನಿಮ್ಮ ಮೇಲೆ ಅಪಾಯ ಮುತ್ತುಕೊಂಡಿತ್ತು. ನಿಮ್ಮ ಶತ್ರುಗಳ ತಂತ್ರ ಮಂತ್ರ, ಕಾಳಿ ಮಂತ್ರ ಕ್ರಿಯೆಗಳು, ಅಸೂಯೆ ಮತ್ತು ಶಾಪಗಳಿಂದ ನಿಮ್ಮನ್ನು ಕುಗ್ಗಿಸಲು ಯತ್ನಿಸಿದರು ಕೂಡ. ಆದರೆ ಪ್ರತಿ ಬಾರಿ ನೀವು ಯಾವುದೋ ಅದೃಶ್ಯ ಶಕ್ತಿ ನಿಮ್ಮ ಮುಂದೆ ರಕ್ಷಣಾ ಕವಚದಂತೆ ನಿಂತು ನಿಮ್ಮನ್ನು ರಕ್ಷಿಸಿತು. ಯೋಚಿಸಿ ನೋಡಿ, ಅದು ಯಾರು? ಇದು ಖಂಡಿತವಾಗಿ ಯಾವುದೇ ಸಂಯೋಗವಲ್ಲ. ಇದು ಯಾವುದೋ ಅದೃಷ್ಟ ದೈವಶಕ್ತಿಯ ಕೃಪೆ. ಖಂಡಿತವಾಗಿ ನಿಮ್ಮ ಮೇಲೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಬಾಗಿಲ ಹಂಚಿನಲ್ಲಿ, ನಿಮ್ಮ ಜೀವನದ ಒಂದು ನಿದ್ರೆಯ ತಲೆ ಹಂಚಿನಲ್ಲಿ ಯಾರೂ ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ದಿನವೂ ಹಲವಾರು ಸಮಸ್ಯೆಗಳು ಬರುತ್ತಿದ್ದರೆ, ನಿಮ್ಮ ಕೆಲಸಗಳು ಹಾಳಾಗುತ್ತಿದ್ದರೆ, ಉದ್ಯೋಗ ಅಥವಾ ವ್ಯವಹಾರ ಸರಿಯಾಗಿ ನಡೆಯದಿದ್ದರೆ, ತುಂಬ ಸಾಲವಾಗಿದ್ದರೆ, ಆದ್ದರಿಂದ ಅರ್ಥ ಏನೆಂದರೆ ಖಂಡಿತವಾಗಿ ನಿಮ್ಮ ಮನೆಯ ಮೇಲೆ ದೇವರುಗಳ ಕೃಪೆ ಕಟಾಕ್ಷ ಇಲ್ಲ ಎಂದು. ಅದರ ಬದಲಿಗೆ ಯಾವುದೋ ಅನಾಮಿಕ ಶಕ್ತಿಗಳ, ಒಂದು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿರಬಹುದು. ಇದರ ಕಾರಣದಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗುತ್ತಿವೆ. ಆದ್ದರಿಂದ ಸ್ನೇಹಿತರೆ, ಖಂಡಿತವಾಗಿ ನಾನು ನಿಮಗೆ ಒಂದು ಸಣ್ಣ ಉಪಾಯವನ್ನು ತಿಳಿಸಿಕೊಡ್ತೀನಿ.
ಮಾಡಿಕೊಡ್ತೇನೆ. ರಾತ್ರಿ ಮಲಗುವ ಮೊದಲು ಈ ಒಂದು ಉಪಾಯವನ್ನು ಮಾಡಿ ಖಂಡಿತವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಕಟಾಕ್ಷಕ್ಕೆ ಪಾತ್ರರಾಗ್ತೀರಾ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ತೊಂದರೆಯನ್ನು ನೀವು ದೂರ ಮಾಡಿಕೊಳ್ಳೋಕ್ಕೋಸ್ಕರ ಒಂದು ವಿಶೇಷವಾದ ರಕ್ಷಣಾ ಕವಚವನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾಗದೇವತೆಗಳ ಕೋಪಕ್ಕೆ ಗುರಿಯಾಗಬೇಡಿ. ಅವರ ವಿಶೇಷವಾದ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ, ಎಲ್ಲ ರೀತಿಯ ಲಾಭವನ್ನು ತಂದು ನಿಮ್ಮ ಕಣ್ಣ ಮುಂದೆ ಇಡುತ್ತದೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ 2 ದೇವತೆಗಳು ಸದಾ ಸಂಚರಿಸುತ್ತಾ ನಿಮ್ಮನ್ನು ಆಶೀರ್ವದಿಸುತ್ತಾ ಇದ್ದಾರೆ. ಖಂಡಿತವಾಗಿ ಈ ಸಮಯ ನಿಮಗೋಸ್ಕರ ದೇವರು ಕಳಿಸಿರುವಂತಹ ವಿಶೇಷವಾದ ಶಕ್ತಿಯ ಮೂಲಕ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದವಾಗಿದೆ. ಈ ಸಮಯದಲ್ಲಿ ಖಂಡಿತವಾಗಿ ಈ ರಾಶಿಯವರಿಗೆ ಸುವರ್ಣ ಸಮಯ ಪ್ರಾರಂಭವಾಗುತ್ತಿದೆ. ಇಂದಿನಿಂದ ನೀವು ಕೊಳೆಯನ್ನು ಹಿಡಿದಿದ್ದರೂ ಕೂಡ ಅದು ಚಿನ್ನವಾಗಿ ಬದಲಾಗುತ್ತದೆ. ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ಅದು ಯಾವ ರೂಪದಲ್ಲಿ ಬರುತ್ತದೆ ಎಂದು ನಿಮಗೆ ತಿಳಿದರೆ ನೀವು ಖಂಡಿತವಾಗಿ ಆಘಾತಕ್ಕೆ ಒಳಗಾಗುತ್ತೀರಾ. ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ 2 ನಾಗದೇವತೆಗಳು ಸಂಚರಿಸುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಒಬ್ಬರಲ್ಲ 2 ನಾಗದೇವತೆಗಳು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ. ನೀವು ಗಮನಿಸಿಲ್ಲ, ನಿಮಗೆ ಅದು ತಿಳಿದಿಲ್ಲ. ಏಕೆಂದರೆ ನಾಗದೇವರು ಎಲ್ಲರ ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗೆ ಅವರು ಎಲ್ಲರಿಗೂ ಕಾಣಿಸುವಂತೆ ಸಂಚರಿಸೋದಿಲ್ಲ. ನಾವು ಊಹಿಸಲು ಸಾಧ್ಯವಿಲ್ಲ. ವಾಸ್ತವವಾಗಿ ಅವರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ನಾವು ಅವುಗಳನ್ನು ಗಮನಿಸಲು ಕೂಡ ಸಾಧ್ಯವಿಲ್ಲ. ಆದರೆ ನಾವು ಅವುಗಳನ್ನು ಕನಸಿನ ಮೂಲಕ ನೋಡಬಹುದು. ಇಲ್ಲದಿದ್ದರೆ ನಾವು ಏನನ್ನಾದರೂ ನೋಡಿ ನಾಗದೇವರ ಸ್ವರೂಪ ಅಂತ ಅಂದಿಕೊಳ್ಳಬಹುದು. ಹಾವಿನ ರೂಪದಲ್ಲಿ ಕಾಣಿಸಿಕೊಂಡು ಕಣ್ಮರೆಯಾಗಬಹುದು. ಇಲ್ಲದಿದ್ದರೆ ನಾವು ಅದನ್ನು ಭ್ರಮೆ ಎಂದು ಭಾವಿಸಿ ಅದನ್ನು ಬಿಟ್ಟು ಬಿಡುತ್ತೇವೆ. ಆದರೆ ವಾಸ್ತವದಲ್ಲಿ ನೀವು ಅದನ್ನು ನೋಡಿರಬಹುದು. ನಿಮ್ಮ ಜೀವನದಲ್ಲಿ ನಿಮ್ಮ ಕನಸಿನಲ್ಲಿ ಯಾವಾಗಲೂ ಕೂಡ ಸರ್ಪಗಳು ಕಾಣಿಸಿಕೊಳ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ವಿಶೇಷವಾದ ಬದಲಾವಣೆಯ ಸಮಯ ಪ್ರಾರಂಭವಾಗಿದೆ ಎಂಬುದರ ಅರ್ಥವಾಗಿರುತ್ತದೆ. ಜೀವನದಲ್ಲಿ ಅನಿರೀಕ್ಷಿತ ಪವಾಡ ಒಂದು ಆರಂಭವಾಗಿದೆ. ನೀವು ನಂಬುತ್ತೀರೋ ಇಲ್ಲವೋ, ಇದು ಖಂಡಿತವಾಗಿ ನಿಜ. ಏಕೆಂದರೆ ಕೆಲವರು ಅಂತಹ ವಿಷಯಗಳಲ್ಲಿ ನಂಬಿಕೆ ಇರೋದಿಲ್ಲ, ಆದರೆ ಎಲ್ಲರೂ ಕೂಡ ದೇವರನ್ನ ನಂಬುತ್ತಾರೆ. ಆದರೆ ಯಾರೂ ದೇವರನ್ನ ತಮ್ಮ ಕಣ್ಣಿನಿಂದ ನೋಡಿಲ್ಲ, ಆದರೆ ನಂಬಿಕೆಯೇ ದೇವರು. ಖಂಡಿತವಾಗಿ ಅದೇ ರೀತಿ ನಿಮ್ಮ ಮನೆಯಲ್ಲಿ ಸರ್ಪಗಳು ಓಡಾಡುತ್ತಿವೆ ಎಂಬುದು ಕೂಡ ನಿಜವಾಗಿದೆ. ಅದಾಗಿಯೂ ಕೂಡ ನೀವು ಈ ವಿಷಯದ ಬಗ್ಗೆ ಗಮನ ಹರಿಸುತ್ತಿಲ್ಲ. ನೀವು ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಕೆಲವು ತಪ್ಪುಗಳನ್ನು ಮಾಡ್ತಿದ್ದೀರಾ. ನಿಮಗೆ ತಿಳಿದೋ ತಿಳಿಯದೆ ಆ ವಿಷಯಗಳನ್ನು ನೀವು ಬಿಟ್ಟು ಬಿಡ್ತಾ ಇದ್ದೀರಾ. ಸರ್ಪಗಳನ್ನು ಕೋಪಗೊಳಿಸ್ತಾ ಇದ್ದೀರಾ. ಆದ್ದರಿಂದ ನೀವು ತಿಳಿಯದೆ ಮಾಡುವಂತಹ ತಪ್ಪುಗಳನ್ನು ಮೊದಲು ತಪ್ಪಿಸಬೇಕು. ನೀವು ನಾಗದೇವರುಗಳ ಕೋಪಕ್ಕೆ ಗುರಿಯಾಗುತ್ತೀರಿ ಮತ್ತು ನಿಮ್ಮ ಜಾತಕದಲ್ಲಿ ಸರ್ಪದೋಷಗಳು ಬಹಳವಾಗಿ ಹೆಚ್ಚಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ತಿಳಿಸುವಂತಹ ಪರಿಹಾರದ ಮೂಲಕ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡಿಕೊಳ್ಳಬಹುದು. ಆ ತಪ್ಪುಗಳನ್ನು ತುರ್ತಾಗಿ ನಿಲ್ಲಿಸಬೇಕು. ಏಕೆಂದರೆ ನಾಗದೇವತೆಗಳು ನಿಮಗೆ ಬಹಳಷ್ಟು ಒಳ್ಳೆಯದನ್ನು ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ತೊಂದರೆಗಳು, ಸಾಲದ ಸಮಸ್ಯೆಗಳು, ಹಲವಾರು ಅಡೆತಡೆಗಳನ್ನು ದೂರ ಮಾಡ್ತಾರೆ. ನಿಮ್ಮ ಜೀವನದಲ್ಲಿ ಆಶೀರ್ವಾದದ ಮೂಲಕ ಅವರು ಎಲ್ಲವನ್ನ ಸರಿಪಡಿಸಲು ಸಾಧ್ಯ ಮಾಡಿಕೊಡ್ತಾರೆ. ನಾಗದೇವತೆಗಳು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರುತ್ತಾರೆ. ನಿಮ್ಮ ಶತ್ರುಗಳು ನಿಮಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಿರಬಹುದು. ಹೆಚ್ಚು ಶತ್ರುಗಳು ಹೊರಗಿನಿಂದ ಬರುವ ಅಗತ್ಯವಿಲ್ಲ. ಅವರು ನಿಮ್ಮ ನೆರೆಹೊರೆಯವರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ನೀವು ಅನುಭವಿಸುತ್ತಿರುವಂತಹ ಕಷ್ಟ, ಕಾರ್ಪಣ್ಯ, ದುಃಖ, ದುಮ್ಮಾನಗಳಿಗೆ ಈಗ ಅಂತಿಮ ಹಾಡು ಹಾಡುವಂತಹ ಸಮಯ. ಖಂಡಿತವಾಗಿ ಈಗ ಸರ್ಪದೋಷಗಳ ಅಥವಾ ಸರ್ಪಗಳ ಕೋಪದಿಂದ ಹೊರಗೆ ಬರೋದಕ್ಕೆ ಏನು ಮಾಡಬೇಕು? ಈಗ ಆರ್ಥಿಕ ಸಮಸ್ಯೆಗಳು, ಮಾನಸಿಕ ಒತ್ತಡ ಮತ್ತು ವಾಹನಗಳಿಂದ ಮುಕ್ತರಾಗುತ್ತೀರಾ. ಸಾವಿನ ಎಲ್ಲ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಮತ್ತು ಎಲ್ಲವೂ ನಿಮಗೆ ಅನುಕೂಲಕರವಾಗುತ್ತದೆ. ಅಲ್ಲದೆ ನೀವು ಸ್ವಲ್ಪ ಹಾಲು ಗರ್ಭಕ್ಕೆ ಸುರಿಯಬೇಕು. ನೀವು ಅದನ್ನು ಭಾನುವಾರ ಅಥವಾ ಮಂಗಳವಾರವೇ ಮಾಡಬೇಕಾಗುತ್ತದೆ. ನಂತರ ಸ್ವಲ್ಪ ಹಾಲನ್ನು ತೆಗೆದುಕೊಂಡು ಹೋಗಿ ಅವಳಿ ಹಾವುಗಳಿರುವಂತಹ ವಿಗ್ರಹವನ್ನು ಪೂಜಿಸಬೇಕು. ಅಂತಹ ಕೆಲವು ಕೆಲಸಗಳನ್ನು ಮಾಡಲೇಬೇಕು. ಅದು ನಿಮಗೆ ಒಳ್ಳೆಯದು. ನೀವು ಎಲ್ಲವನ್ನ ಕೂಡ ಶುದ್ಧತೆಯಿಂದ ಮಾಡಬೇಕಾಗುತ್ತದೆ. ಸ್ನಾನ ಮಾಡಬೇಕು. ಆ ದಿನ ವಿಶೇಷವಾಗಿ ನೀವು ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಈ ರೀತಿಯಾಗಿ ನೀವು ಪೂಜಿಸುತ್ತಾ ಬಂದಲ್ಲಿ ಖಂಡಿತ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ. ನಿಮ್ಮ ಎಲ್ಲ ಕಷ್ಟ, ದುಃಖ, ದುಮ್ಮಾನಗಳು ದೂರವಾಗುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಬೇಗನೆ ಬೆಳವಣಿಗೆಯನ್ನು ಪಡೆದುಕೊಳ್ತೀರಾ. ಐಷಾರಾಮಿ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಅಂಶ ದೂರವಾಗುತ್ತೆ. ಸಂತೋಷದ ವಿಷಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ನಾವು ಹೇಳಿರುವಂತಹ ಈ ಒಂದು ಪರಿಹಾರದ ಮೂಲಕ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಒಟ್ಟಾರೆಯಾಗಿ ನೀವು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡೋದು, ನಾಗದೇವರ ಮುಂದೆ ಪ್ರಾರ್ಥನೆ ಮಾಡೋದು ಉತ್ತಮ ಫಲವನ್ನು ನೀಡುತ್ತದೆ ಎಂಬ ನಂಬಿಕೆ ಇದೆ. ಇದು ಕೇವಲ ಭಕ್ತಿ ಮತ್ತು ಮನಃಶಾಂತಿಗಾಗಿ ಮಾಡುವ ಆಚರಣೆಯಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಧೈರ್ಯ ಬರುತ್ತದೆ, ಜೀವನದ ಮೇಲೆ ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ
ಮನಸ್ಸು ಗಟ್ಟಿಯಾಗುತ್ತದೆ. ನೀವು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಲು ಶಕ್ತಿ ದೊರಕುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಕನಸಿನಲ್ಲಿ ಸರ್ಪದೇವತೆಗಳು ಕಾಣಿಸಿಕೊಂಡರೆ ಅದು ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ದೇವರು ನೀಡುತ್ತಿರುವಂತಹ ಒಂದು ಸಂದೇಶದ ಅಂಶವೆಂದು ತಿಳಿದುಕೊಳ್ಳಬೇಕು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ 2 ಸರ್ಪದೇವತೆಗಳು ಕನಸಿನಲ್ಲಿ ಕಾಣಿಸಿಕೊಂಡು ಒಂದು ರಕ್ಷಣೆ, ಹೊಸ ಶಾಂತಿ, ಅವಕಾಶಗಳು, ಆಧ್ಯಾತ್ಮಿಕ ಬೆಳವಣಿಗೆಗಳು ಎಲ್ಲವನ್ನ ನಿಮ್ಮ ಮೂಲಕ ಜಗತ್ತಿಗೆ ಸಾರುವಂತಹ ವಿಶೇಷವಾದ ಪ್ರಯತ್ನವಾಗಿರುತ್ತದೆ. ನಿಮ್ಮ ಭಾಗ್ಯದಲ್ಲಿ ಅದ್ಭುತವಾದ ಬದಲಾವಣೆ ಬರೆದಿದೆ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ. ದೈವಿಕವಾದ ಶಕ್ತಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.